ಎಮ್ಒ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ನಲ್ಲಿ ಜಿಲ್ಲೆಯನ್ನು ಸಂಪೂರ್ಣ ಕಡೆಗಣಿಸಲಾಗಿದೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ತಾರಕಕ್ಕೇರಿದ ನಿವೇಶನ ಮಾಲೀಕತ್ವದ ವಿವಾದ, ಕಾಂಪೌಂಡ್ ಹಾಕಲು ಮುಂದಾದ ಯಶ್ ತಾಯಿ ಪುಷ್ಪ, ಸ್ಥಳದಲ್ಲಿ ಜಟಾಪಟಿ, ಪೊಲೀಸರ ಮಧ್ಯಪ್ರವೇಶ. ಹಾಸನ ನಗರದಲ್ಲಿ ಒಂದೇ ದಿನ ಬರೋಬ್ಬರಿ 1 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಭೂಮಿ ಪೂಜೆ. ವರದಕ್ಷಿಣೆ ಕಿರುಕುಳ, ಸಂದೇಹ ಸಹಿಸಲಾಗದೆ ಗೃಹಿಣಿ ವಿಷ ಸೇವಿಸಿ ಆತ್ಮಹತ್ಯೆ. ಹಾಸನ ತಾಲೂಕಿನ ಹೆಚ್ಮೈಲಹಳ್ಳಿ ಗ್ರಾಮದಲ್ಲಿ ಘಟನೆ. ವಾರ್ತೆಗಳ ವಿವರ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ನಲ್ಲಿ ಜಿಲ್ಲೆಯನ್ನ ಸಂಪೂರ್ಣ ಕಡೆಗಣಿಸಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಗೆ ಐಐಟಿ ನೀಡುವಂತೆ 3 ಬಾರಿ ಮನವಿ ಮಾಡಿದೆ. ಕಾಡಾನೆ ಮಾನವ ಸಂಘರ್ಷ ತಡೆಗೆ ಆನೆ ಕಾರಿಡಾರ್ ನಿರ್ಮಾಣಕ್ಕೆ ಹಲವು ಬಾರಿ ಪ್ರಸ್ತಾವನೆ ಸಲ್ಲಿಸಿದೆ. ಆದರೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ. ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಿಸಲು ನೌಕರರು ಅಂಗಲಾಚಿದರೂ ಕಡೆಗಣಿಸಿದೆ. ಹಾಸನದಲ್ಲಿ ಜನವರಿ 24ರಂದು ಸಮಾವೇಶ ಮಾಡಿದ ಜೆಡಿಎಸ್ ನಾಯಕರು ಈ ಬಜೆಟ್ ಬಗ್ಗೆ ಏನು ಹೇಳುತ್ತಾರೆ ಕಾದು ನೋಡಬೇಕಿದೆ. ಎನ್ಡಿಎ ಮೈತ್ರಿಯಲ್ಲಿರುವುದರಿಂದ ಬಜೆಟ್ನಲ್ಲಿ ಜಿಲ್ಲೆಗೆ ವಿಶೇಷ ಯೋಜನೆಗಳು ಘೋಷಣೆಯಾಗುತ್ತವೆಂಬ ನಿರೀಕ್ಷೆ ಇತ್ತು. ಆದರೆ ಕೇಂದ್ರದಿಂದ ಮಲತಾಯಿ ಧೋರಣೆ ಈ ವರ್ಷವೂ ಮುಂದುವರೆದಿದೆ. ನಮ್ಮ ಲೋಕಸಭಾ ಕ್ಷೇತ್ರ ಅಂತ ಹಾಸನಕ್ಕೆ ಅತ್ಯಂತ ನಿರಾಶಾದಾಯಕವಂತಹ ದಿನ ಇದು. ನಾವೆಲ್ಲ ಅತ್ಯಂತ ಬೇಡಿಕೆ ಹಾಗೂ ಅತ್ಯಂತವಾದಂತಹ ನಂಬಿಕೆ ಮತ್ತು ಒಂದು ಆಶಾದಾಯಕ ಕನಸನ್ನ ಕಟ್ಟಿದ್ವಿ. ಈ ಬಾರಿ ಬಜೆಟ್ ಅಲ್ಲಿ ನಮ್ಮ ಹಾಸನ ಜಿಲ್ಲೆನ ಪರಿಗಣಿಸ್ತಾರೆ ಹಾಗೂ ನಮ್ಮ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಅನುದಾನವನ್ನು ಕೊಡ್ತಾರೆ ಕೇಂದ್ರ ಸರ್ಕಾರ. ಇವತ್ತೇನು ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರ ಒಂದು ಮುಂಗಡ ಪತ್ರ ಇವತ್ತು ಮಂಡನೆ ಆಯಿತು ಲೋಕಸಭೆಯಲ್ಲಿ. ಖಂಡಿತವಾಗಿಯೂ ನಿರಾಶಾದಾಯಕ ಮತ್ತು ಯಾವುದೇ ರೀತಿಯ ಸತ್ವ ಇಲ್ಲದೆ ಇರುವಂತಹ ಬಜೆಟ್ ಅನ್ನ ಇವತ್ತು ಇವರು ಮಂಡಿಸಿದ್ದಾರೆ. ನಮ್ಮ ಜಿಲ್ಲೆಗಂತೂ ಇವರು ಕ್ರಮೇಣ ಕಳೆದ ವರ್ಷದಂತೆ ಈ ವರ್ಷವೂ ಸಹ ಅನ್ಯಾಯ ಮುಂದುವರೆದಿದೆ. ಮಲತಾಯಿ ಧೋರಣೆ ಅಂತೂ ಎತ್ತಿ ಕಾಣುತ್ತಿದೆ. ಇದು ಕರ್ನಾಟಕ ರಾಜ್ಯದ ಮೇಲಾಗಿರ್ಬೋದು, ನನ್ನ ಜಿಲ್ಲೆ ಹಾಸನ ಜಿಲ್ಲೆ ಮೇಲಾಗಿರ್ಬೋದು. ಅವತ್ತು ಅತ್ಯಂತವಾಗಿ ನಿರೀಕ್ಷಿಸಲ್ಪಟ್ಟಿದ್ವಿ. ಐಐಟಿ ನಮ್ಮ ಹಾಸನ ಜಿಲ್ಲೆಯ ಯುವಕರ ಹಾಗೂ ನಮ್ಮೆಲ್ಲರ ಸಾರ್ವಜನಿಕರ ಒಂದು ಕನಸು. ಐಐಟಿ ನಮ್ಮ ಹಾಸನಕ್ಕೆ ಮಂಜೂರಾಗ್ತದೆ ಅಂತ ನಾವೆಲ್ಲ ಭಾವಿಸಿದ್ವಿ. ಅದು ಸಹ ಈ ಸಲ ಹುಸಿಯನ್ನ ಆಯಿತು. ಎಲ್ಲರಿಗಿಂತ ಜೊತೆಗೆ ಮಾನವ ಮತ್ತು ಕಾಡು ಪ್ರಾಣಿ ಅಂದ್ರೆ ಆನೆ ದಾಳಿ ಮಿತಿಮೀರಿದ್ದು ನಾವು ಸಚಿವರಲ್ಲಿ ಸದನದಲ್ಲಿ ಹಲವಾರು ಬಾರಿ ಮನವಿಯನ್ನ ಮಾಡಿದ್ವಿ. ಅದಕ್ಕೆ ಯಾವುದೇ ರೀತಿಯಲ್ಲಿ ಅನುದಾನವನ್ನ ಕೊಡ್ತಾರೆ ಅಂತ ನಾವು ಕಾತುರದಿಂದ ಕಾಯ್ತಿದ್ವಿ. ಅದು ಸಹ ಇವರು ಈ ಒಂದು ನಿರೀಕ್ಷೆ ಹುಸಿಯಾಗಿದೆ. ಜೊತೆಗೆ ಇವತ್ತು ನೀರಾವರಿ ವಿಷಯದಲ್ಲಾಗಿರ್ಬೋದು, ಕೈಗಾರಿಕಾ ವಿಷಯದಲ್ಲಾಗಿರ್ಬೋದು, ನಮ್ಗೆ ಯಾವುದೇ ರೀತಿಯ ಕಾರಿಡಾರ್ ಆಗಿ ಗುರುತಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನಮ್ಮ ಹಾಸನ ಜಿಲ್ಲೆಗೆ ಯಾವುದೇ ರೀತಿಯ ದೊಡ್ಡದಂತಹ ಒಂದು ಕೈಗಾರಿಕಾ, ಅದು ಟೆಕ್ಸ್ಟೈಲ್ ಪಾರ್ಕ್ ಆಗಿರ್ಬೋದು, ಯಾವ್ದಾದ್ರು ಹಬ್ ಸಿಗುತ್ತದೆ ಅಂತ ನಾವೆಲ್ಲ ಭಾವಿಸಿದ್ವಿ. ಅದು ಸಹ ಈ ಬಾರಿ ನಮಗೆ ಹುಸಿಯಾಗಿದೆ. ಜೊತೆಗೆ ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತ ಹೇಳಿದ್ರೆ ನಾವೆಲ್ಲ ತಲೆಬಾಗುವಂತಹ ಒಂದು ಗೌರವಿಸುವಂತಹ ಜನ ಅಂದ್ರೆ ನಮ್ಮ ದೇಶದ ರೈತರು. ಅವರಿಗೆ ಯಾವುದೇ ರೀತಿಯ ಕೊಡುಗೆ ಆಗಿರ್ಬೋದು, ಸಹಾಯ ಹಸ್ತವನ್ನ ಈ ಕೇಂದ್ರ ಸರ್ಕಾರ ಕನಿಷ್ಠ ಪಕ್ಷವೂ ಸಹ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಸಹಾಯಧನ ಆಗಿರ್ಬೋದು, ಪ್ರೋತ್ಸಾಹಧನ ಹೆಚ್ಚಿಗೆ ಆಗಿರ್ಬೋದು, ಇಲ್ಲ ರಸಗೊಬ್ಬರದಲ್ಲಿ ಯಾವುದೇ ರೀತಿಯ ಪ್ರೋತ್ಸಾಹಧನ ಆಗಿರ್ಬೋದು, ಯಾವುದೂ ಸಹ ಇವರು ಕನಿಷ್ಠ ಗಮನಕ್ಕೂ ತಗೊಳ್ಳದೆ ಇವತ್ತು ರೈತರನ್ನ ಇವರು ಮೂಲೆ ಗುಂಪು ಮಾಡುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿ ಮತ್ತೆ ಆಶಾ ಕಾರ್ಯಕರ್ತರು ಪರಿಪರಿಯಾಗಿ ಅಂಗಲಾಚಿ ಕೇಂದ್ರ ಸರ್ಕಾರವನ್ನ ಮನವಿ ಮಾಡಿದ್ರು, ಸಂಬಂಧಪಟ್ಟ ಸಚಿವರನ್ನ ಮನವಿ ಮಾಡಿದ್ರು, ನಮಗೆ ಈ ಬಾರಿ ಆದ್ರೂ ನಮಗೆ ಗೌರವಧನ ಹೆಚ್ಚಿನ ಮಾಡಿ ಅಂತ. ಸೌಜನ್ಯಕ್ಕೂ ಸಹ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮವನ್ನ ಬಜೆಟ್ ನಲ್ಲಿ ಇವತ್ತು ಅವರು ತಗೊಂಡಿಲ್ಲ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಉದ್ಯಮಕ್ಕೆ ತಾಣಗಳಾದಂತಹ ಶ್ರೀ ಬಾಹುಬಲಿ ಗುಮ್ಮಟೇಶ್ವರ ಆಗಿರ್ಬೋದು, ಬೇಲೂರು ಹಳೆಬೀಡು ಆಗಿರ್ಬೋದು, ಇವೆಲ್ಲವೂ ಸಹ ಮನವಿ ಮಾಡಿದ್ವಿ. ಯಾವುದೇ ರೀತಿಯ ಅನುದಾನವನ್ನ ಕೊಡಿ ಅಂತ. ಇದನ್ನು ಸಹ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿರುವಂತಹ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಜೊತೆಗೆ ಇವತ್ತು ಜಿಲ್ಲೆ ಆಗಿರ್ಬೋದು, ತುಮಕೂರು ಜಿಲ್ಲೆ ಆಗಿರ್ಬೋದು, ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ಇವತ್ತು ಅತ್ಯಂತ ಹೆಚ್ಚಾಗಿ ನಾವು ತೆಂಗನ್ನ ಬೆಳಿತೀವಿ. ತೆಂಗನ್ನ ಇವತ್ತು ಏನು ಇವರು ತೆಂಗು ಬೆಳೆಗಾರರಿಗೆ ವಿಶೇಷವಾಗಿ ಪ್ರೋತ್ಸಾಹನ ಕೊಟ್ಟಿದೆ, ಅದು ಕೊಟ್ಟಿರೋದು ಮಾತ್ರ ಕೋಸ್ಟಲ್ ಡಿಸ್ಟಿಕ್ಗಳಿಗೆ ಮಾತ್ರ, ಸಮುದ್ರ ಕಡಲ ತೀರಗಳಿರುವಂತಹ ಜಿಲ್ಲೆಗಳಿಗೆ ಮಾತ್ರ ಇವರು ಒತ್ತನ್ನು ಕೊಟ್ಟಿದ್ದಾರೆ. ಅದು ತೆಂಗು ಬೆಳೆಗಾರರಿಗೆ. ಆದರೆ ಅತ್ಯಂತ ಹೆಚ್ಚು ಬೆಳೆಯುವುದು ನಮ್ಮ ಹಾಸನ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಅಕ್ಕಪಕ್ಕ ಇರುವಂತಹ ನಮ್ಮ ಮೈಸೂರು ಆಗಿರ್ಬೋದು, ಈ ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚಾಗಿ ನಾವು ತೆಂಗನ್ನ ಬೆಳಿತೀವಿ. ಅದು ಸಹ ನಮಗೆ ಯಾವುದೇ ರೀತಿಯ
ವಿಶೇಷವಾದಂತಹ ಪರಿಗಣಿಸಿ ನಮಗೆ ಏನು ತೆಂಗು ಬೆಳೆಗಾರರಿಗೆ ಕೊಟ್ಟಿಲ್ಲ ಅನ್ನೋದು ನಮಗೊಂದು ವಿಷಾದನೀಯ. ಇವತ್ತು ಜೊತೆಗೆ ಇವತ್ತು ಸುಮಾರು ಮನವಿಯನ್ನ ಮಾಡಿದ್ವಿ. ಹಿರಿಯ ನೀರಾವರಿ ವಿಷಯದಲ್ಲಾಗಿರ್ಬೋದು, ನೀರಾವರಿ ಭದ್ರಾ ಮೇಲ್ದಂಡೆ ವಿಷಯದಲ್ಲಿ ಕಳೆದ ಬಜೆಟ್ ಅಲ್ಲೂ ನಾವು ನಿರೀಕ್ಷಿಸಲ್ಪಟ್ಟಿದ್ವಿ. ನಮ್ಗೆ ಯಾವುದೋ ರಾಷ್ಟ್ರೀಯ ಯೋಜನೆ ಆಗಿ ಪರಿಗಣಿಸಿ ನಮಗೆ ಮತ್ತೆ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಅಂತ. ಅದನ್ನು ಸಹ ಕನಿಷ್ಠ ಪಕ್ಷಕ್ಕೂ ಸಹ ಇವರು ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖವನ್ನ ಈ ಒಂದು ಬಜೆಟ್ ಅಲ್ಲಿ ಅವರು ಸಹ ಮಾಡಿಲ್ಲ. ಇದೇ ರೀತಿ ಮಲತಾಯಿ ಧೋರಣೆ ಸಂಪೂರ್ಣವಾಗಿ ಹೇರಿದ್ದು ನಮಗೆ ಒಂದು ನನ್ನ ವೈಯಕ್ತಿಕ ಅನಿಸಿಕೆ ಅಂತ ಹೇಳಿದ್ರೆ, ನಾವು ಯಾರು ವಿರೋಧ ಪಕ್ಷದಲ್ಲಿ ಸಂಸದರಾಗ್ಲೇಬಾರ್ದ. ನಾವೆಲ್ಲ ಪ್ರಪ್ರಥಮವಾಗಿ ಹಲವಾರು ಕನಸಿಟ್ಟು ಜನರು ನಮಗೆ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಆಯ್ಕೆ ಮಾಡಿದ ನಂತರ ನಮ್ಗೆ ಅತ್ಯಂತ ಹೆಚ್ಚು ಜವಾಬ್ದಾರಿ ನಮಗಿರ್ತದೆ, ನಮ್ಮ ಜಿಲ್ಲೆ ಮೇಲೆ ಮತ್ತೆ ಜನರ ಮೇಲೆ. ಹಾಗಾಗಿ ಜಿಲ್ಲೆ ಜನರಿಗೆ ನಾವು ಯಾವ ರೀತಿಯ ಉತ್ತರ ಕೊಡಬೇಕು ಅನ್ನೋದನ್ನ ನಾನು ಯಕ್ಷ ಪ್ರಶ್ನೆ ಮಾಧ್ಯಮ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೆ ಹಾಕ್ತೀನಿ. ಜೊತೆಗೆ ಇವತ್ತು ದೊಡ್ಡದಾಗಿ ಕಳೆದ ವಾರ ಏನು ನಾವು ರೈತರ ಮಕ್ಕಳು, ನಾವು ಬಡವರ ಪರ ಅಂತ ಇವರು ಏನು ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಟೀಕಾ ಪ್ರಹಾರ ಮಾಡಿ ಒಂದು ದೊಡ್ಡ ಸಮಾವೇಶವನ್ನ ಇವರು ಮಾಡಿದ್ರು. ಅದರಲ್ಲಿ ಹೇಳಿದಂತಹ ಯಾವುದೇ ಒಂದು ಯೋಜನೆಯೂ ಸಹ ಕನಿಷ್ಠ ಪಕ್ಷಕ್ಕೂ ಸಹ ಇವತ್ತು ಈ ಬಜೆಟ್ ಅಲ್ಲಿ ಕೊಟ್ಟಿಲ್ಲ. ಇವರು ಯಾವ ಪುರುಷಾರ್ಥಕ್ಕೆ ಈ ಒಂದು ಸಮಾವೇಶವನ್ನ ಮಾಡಿದ್ರು ಅಂತ ಜನರಿಗೆ ಒಂದು ದೊಡ್ಡವಾದಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವರು ದೊಡ್ಡ ಸಮಾವೇಶ ಮಾಡಿದ್ ನೋಡಿ ನಮ್ಗೆ ಯಾವ್ದಾ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಮ್ಮನ್ನ ಪರಿಗಣಿಸಬಹುದು ನಮ್ಮ ಜಿಲ್ಲೆ ಅಂತ ನಾವು ಭಾವಿಸಿದ್ವಿ. ಅದು ಸಂಪೂರ್ಣವಾಗಿ ಖುಷಿಯಾಗಿದೆ. ಹಾಗಾಗಿ ಮನವಿಯನ್ನ ಮಾಡ್ತೀನಿ ರಾಜ್ಯ ಜನತೆಗಳಿಗೆ, ಇವರು ಕೊಡುವಂತಹ ಸುಳ್ಳು ಆಶ್ವಾಸನೆಗಾಗಿರ್ಬೋದು, ಬಿಟ್ಟಿ ಪ್ರಚಾರಕ್ಕಾಗಿರ್ಬೋದು ನಂಬಬೇಡಿ. ನಿರ್ಮಾಪಕಿ ಪುಷ್ಪ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ್ ನಡುವಿನ ನಿವೇಶನ ವಿವಾದ ಮತ್ತೆ ತಾರಕಕ್ಕೇರಿದೆ. ಹಾಸನ ನಗರದ ವಿದ್ಯಾನಗರದಲ್ಲಿರುವ ಮನೆಯ ಪಕ್ಕದ ನಿವೇಶನಕ್ಕೆ ಸಂಬಂಧಿಸಿದಂತೆ ಹೈಡ್ರಾಮಾ ನಡೆದಿದ್ದು, ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಪೊಲೀಸರು ಮಧ್ಯ ಪ್ರವೇಶಿಸಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರುವ ಮನೆಯ ಪಕ್ಕದ ಖಾಲಿ ನಿವೇಶನದ ವಿಚಾರವಾಗಿ ಕಳೆದ ಕೆಲ ಸಮಯದಿಂದ ಜಟಾಪಟಿ ನಡೆಯುತ್ತಿದೆ. ಈ ಹಿಂದೆ ಜನವರಿ 4ರಂದು ಜಿಪಿಎ ಹೋಲ್ಡರ್ ದೇವರಾಜ್ ತಮಗೆ ಕೋರ್ಟ್ ಆದೇಶವಿದೆ ಎಂದು ಹೇಳಿ ನಿರ್ಮಾಪಕಿ ಪುಷ್ಪ ಅವರು ನಿರ್ಮಿಸಿದ್ದ ಕಾಂಪೌಂಡ್ ಅನ್ನ ಜೆಸಿಬಿ ಮೂಲಕ ಒಡೆದು ಹಾಕಿ ತಂತಿ ಬೇಲಿ ಅಳವಡಿಸಿದ್ದರು. ಈ ಸಂಬಂಧ ನಿರ್ಮಾಪಕಿ ಪುಷ್ಪ ಅವರು ದೇವರಾಜ್ ವಿರುದ್ಧ ಅತಿಕ್ರಮ ಪ್ರವೇಶ ದೂರು ದಾಖಲಿಸಿದ್ದರು. ಇದೀಗ ಮತ್ತೆ ರೊಚ್ಚಿಗೆದ್ದಿರುವ ಪುಷ್ಪ ಶನಿವಾರ ದೇವರಾಜ್ ಹಾಕಿದ್ದ ತಂತಿ ಬೇಲಿಯನ್ನು ಕಿತ್ತು ಹಾಕಿ ಇಂದು ಬೆಳಿಗ್ಗೆಯಿಂದಲೇ ಮತ್ತೆ ಕಾಂಪೌಂಡ್ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ದೇವರಾಜ್ ಕಾಮಗಾರಿಗೆ ಆಕ್ಷೇಪ ವ್ಯಕ್ತಪಡಿಸಿದಾಗ ಇಬ್ಬರ ನಡುವೆ ಜೋರಾದ ವಾಗ್ವಾದ ನಡೆದಿದೆ. ಇಬ್ಬರ ನಡುವಿನ ಮಾತಿನ ಚಕಮಕಿ ಜೋರಾಗುತ್ತಿದ್ದಂತೆ ಸ್ಥಳದಲ್ಲಿ ಹತ್ತಾರು ಜನರು ಜಮಾಯಿಸಿದ್ದರು. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಅರಿತ ಪೊಲೀಸರು ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದ ಕೆಲಸಗಾರರನ್ನ ಪೊಲೀಸರು ವಾಪಸ್ ಕಳುಹಿಸಿದ್ದು ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯಲ್ಲಿರುವಾಗ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ ಎಂದು ತಾಕೀತು ಮಾಡಿದ ಪೊಲೀಸರು ಇಬ್ಬರು ಪೊಲೀಸ್ ಠಾಣೆಗೆ ಬಂದು ದಾಖಲೆಗಳನ್ನು ಹಾಜರುಪಡಿಸುವಂತೆ ಸೂಚನೆ ನೀಡಿದ್ದಾರೆ. ಪೊಲೀಸರು ಕಾಮಗಾರಿ ನಿಲ್ಲಿಸುತ್ತಿದ್ದಂತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ನಿರ್ಮಾಪಕಿ ಪುಷ್ಪ ಅವರು ಕೋಪದಿಂದಲೇ ಮನೆ ಒಳಗೆ ತೆರಳಿದ್ದಾರೆ. ಒಟ್ಟಾರೆಯಾಗಿ ವಿದ್ಯಾನಗರದಲ್ಲಿ ನಡೆಯುತ್ತಿರುವ ಈ ರಿಯಲ್ ಡ್ರಾಮಾ ಹಾಸನದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಬರ್ರಿ ನೀವು ನೋಡಿ, ನೀವು ಅರೆಸ್ಟ್ ಮಾಡಕ್ಕಂತೆ ಅವನ್ನ ಬಿಟ್ಟಿದ್ದೀರಾ. ಕಂಪ್ಲೇಂಟ್ ಕೊಡಿ, ಬನ್ನಿ ನಮಗೆ ಕಂಪ್ಲೇಂಟ್ ಕೊಡಿ. ಕೆಲಸ ಮಾಡಬೇಡಿ, ಬನ್ನಿ ಸರ್. ನೀವು ನಾವು ಕುಟ್ಟೋಗಿದ್ದೀವಿ ಅವ್ರು ಹೇಳಿದ್ರು ಕೊಳ್ಳೆತನಕ್ಕೆ. ಏನ್ ಮಾಡ್ತಾರೆ ನೋಡಿದೀನಿ. ಹಾಸನ ಜನಕ್ಕೆಲ್ಲ ಗೊತ್ತು ನಿಮ್ದು ಫೇಕ್ ಅಂತ ಹೇಳ್ತಾರ ಅವರು. ಮಾಡಿ ಹಾಕ್ಬಿಟ್ಟು ಏನ್ ಎಲ್ಲರ ಮೇಲೆ ಹಾಯ್ ಅನ್ಕೊಂಡಾಗುತ್ತೆ. ಇಲ್ಲಲ್ವಾ ಸಮಾಧಾನ ಇರಿ ಸರ್, ಸಮಾಧಾನ ಕೋಟಿ ಕೊಟ್ಟಿದ್ರು. ಅಧಿಕಾರ ಆಯ್ತಾ ಯಾರು ನೀವು ಸುಮ್ಮನೆ ಬಂದ್ಬಿಟ್ಟು ಮೇಡಮ್ ಇರೋದಕ್ಕೆ ಬಂದದ್ ಮೇಡಮ್. ನೀವೇ ಬನ್ನಿ ತತ್ತಿ ಬನ್ನಿ ಬನ್ನಿ ತತ್ತಿ ಬನ್ನಿ 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 ಸರ್ ನೀವು ಬನ್ನಿ. ಹೆಂಗ್ ಮಾಡ್ತಾರೆ ನಾವು ಹೊಡಿಬೇಕ ನಮ್ಗೆ ಗೊತ್ತಿಲ್ವಾ? ಹಾಸನ ನಗರದಲ್ಲಿ ವಿವಿಧ
ಕಾಮಗಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಮೊದಲಿಗೆ ದೊಡ್ಡಮಣ್ಣಿಗನಹಳ್ಳಿ ಬಳಿ 25 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಬಡಾವಣೆಯ ನಾಗರಿಕರ ಜೊತೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಬಳಿಕ ವಿಜಯನಗರದ ಮೊದಲನೇ ಹಂತದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ನಂತರ ಅಲ್ಲಿನ ಕಾರಾಳಮ್ಮ ದೇವಸ್ಥಾನಕ್ಕೂ 15 ಲಕ್ಷ ವೆಚ್ಚದಲ್ಲಿ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ನಂತರ ದೊಡ್ಡಮಣ್ಣಿಗನಹಳ್ಳಿ ಮತ್ತು ವಿಜಯನಗರ ಬಡಾವಣೆಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು 50 ಲಕ್ಷ ವೆಚ್ಚದ 1 ಲಕ್ಷ ಲೀಟರ್ನ ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ದೊಡ್ಡಮಣ್ಣಿಗನಹಳ್ಳಿ ಗ್ರಾಮಸ್ಥರು, ಬೌದ್ಧ ಮಹಾಸಭಾ ಪದಾಧಿಕಾರಿಗಳು, ಸಿದ್ಧಾರ್ಥ ಸೊಸೈಟಿ ಸದಸ್ಯರು ಹಾಜರಿದ್ದರು. ಸಮಾಜದಲ್ಲಿ ಸಮಾನತೆ ತರಲು ಶಿಕ್ಷಣ ಒಂದೇ ಮಾರ್ಗವಾಗಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿದರೆ ಸಮಾಜದಲ್ಲಿ ಗೌರವದಿಂದ ಬದುಕಲು ಸಾಧ್ಯವಾಗುತ್ತದೆ ಎಂದು ಮಾಜಿ ಸಚಿವ ಎ. ಮಂಜು ಅಭಿಪ್ರಾಯಪಟ್ಟರು. ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಡಿವಾಳ ಮಾಚಿದೇವ ದೇವರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರು, ಸಮಾಜದಲ್ಲಿ ಸಮಾನತೆ ತರಲು ಶಿಕ್ಷಣ ಒಂದೇ ಮಾರ್ಗವಾಗಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿದ್ದಾರೆ ಸಮಾಜದಲ್ಲಿ ಗೌರವದಿಂದ ಬದುಕಲು ಸಾಧ್ಯವಾಗುತ್ತದೆ. ಇಡೀ ಜಗತ್ತಿನಲ್ಲಿ ಇರುವುದು 2 ಜಾತಿ ಮಾತ್ರ, ಹೆಣ್ಣು ಮತ್ತು ಗಂಡು. ಉಳಿದ ಎಲ್ಲ ಜಾತಿಗಳನ್ನು ನಾವು ತಾನೇ ಸೃಷ್ಟಿಸಿಕೊಂಡಿದ್ದೇವೆ. ಸಮಾಜದ ಏಳಿಗೆಗೆ ಜಾತಿ ವ್ಯವಸ್ಥೆಯಿಂದ ಹೊರಬರಬೇಕು ಎಂದು ಹೇಳಿದರು. ಜಾತಿ ಪದ್ಧತಿ ಏನಿತ್ತು ಅಂದ್ರೆ ಕಸುಬು ಮೇಲೆ ಜಾತಿ ಪದ್ಧತಿನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಬದಲಾವಣೆಗೆ ಕಾರಣ ಏನು ಅಂದ್ರೆ ವಿದ್ಯೆನೇ ಬದಲಾವಣೆಗೆ ಕಾರಣ. ಸಮಾನತೆ ಬರಬೇಕು, ಎಲ್ಲರ ಜೊತೆ ಬದಲಾಗಿ ಹೋಗ್ಬೇಕು ಅನ್ನೋದಾದ್ರೆ ವಿದ್ಯೆ ಭಾರಿ ಅವಶ್ಯಕತೆ ಇದೆ. ಅದರ ಮುಖಾಂತರ ನೀವು ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸೋದ್ರ ಮುಖಾಂತರ ಆಗ ಅವರು ಸಮಾಜದಲ್ಲಿ ಬೇರೆಯವರು ಇರ್ತಾರೆ. ಮೊದಲಿತ್ತು ಈಗ 2A ನಲ್ಲಿ ನೀವು ಬರ್ತಕ್ಕಂಥದ್ದು, ಲಾಭ ತಗೊಳ್ಳೋ 2A ನಲ್ಲಿ ನಿಮಗಿಂತ ಬೇರೆ ಜಾಸ್ತಿ ತಗೊಳ್ತಾರೆ. ಈಗ ಕಾಂಪಿಟೇಷನ್, ಈಗ ಎಜುಕೇಶನ್ ಅಲ್ಲಿ ನೀವು ಇದನ್ನ ಮಾಡಿದ್ರೆ ಅನುಕೂಲ ಆಗ್ತಕ್ಕಂಥದ್ದು ಇದೆ. ಬಹುಶಃ ನಮಗೆ ತಿಳಿದಿರೋ ಹಾಗೆ ನಾನು ನನ್ನ ಜೀವನದ ಬದುಕು ಇನ್ನೊಂದು ಇರ್ಬೋದು, 2 ಜಾತಿ ಇರೋದು, ಹೆಣ್ಣು ಗಂಡು ಅಷ್ಟೇ, ಬೇರೆ ಜಾತಿ ಇಲ್ಲ. ಬಟ್ ಎಲ್ಲರೂ ಜಾತಿ ಜಾತಿ ಅಂತ ಹೇಳ್ಕೊಂಡು ನಾವೇ ಜಾತಿ ಮಾಡ್ಕೊಂಡಿದ್ದೀವಿ. ನಾವು ಅದನ್ನು ಬಿಡಬೇಕು, ಜಾತಿ ಇಲ್ಲ ಅಂತ ಬಿಡಬೇಕು. ಕಾರ್ಯಕ್ರಮದಲ್ಲಿ ಗಿರೀಶ್, ತಹಸೀಲ್ದಾರ್ ಕೆಸಿ ಸೌಮ್ಯ, ಕೇಶವ, ಮಂಜುನಾಥ, ಸೋಮಣ್ಣ ಬನ್ನೂರು, ಬಿಸಿ ಶಶಿಧರ್, ನರಸೇಗೌಡ, ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಪುಟ್ಟರಾಜ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರು. ವರದಕ್ಷಿಣೆಗಾಗಿ ನೀಡುತ್ತಿದ್ದ ಕಿರುಕುಳ ಹಾಗೂ ಪತಿಯ ಅತಿಯಾದ ಸಂದೇಹವನ್ನ ಸಹಿಸಲಾಗದೆ ಗೃಹಿಣಿಯೊಬ್ಬರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹಾಸನ ತಾಲೂಕಿನ ಹೆಚ್ ಮೈಲಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಹುಣಸೇಕೆರೆ ಗ್ರಾಮದ ನಿವಾಸಿ 24 ವರ್ಷದ ಎಚ್ಎಲ್ ಇಂದ್ರ ಮೃತ ಗೃಹಿಣಿಯಾಗಿದ್ದಾರೆ. 4 ವರ್ಷಗಳ ಹಿಂದೆ ಹೆಚ್ ಮೈಲಳ್ಳಿ ಗ್ರಾಮದ ಎಂಎಚ್ ಸ್ವಾಮಿ ಅವರೊಂದಿಗೆ ವಿವಾಹ ನಡೆದಿತ್ತು. ಮದುವೆಯ ವೇಳೆ ವರದಕ್ಷಿಣೆಯಾಗಿ ಇಂದ್ರ ಅವರ ಪೋಷಕರು ಚಿನ್ನ ಹಾಗೂ ನಗದು ನೀಡಿದ್ದರು ಎನ್ನಲಾಗಿದೆ. ಪತಿ ಸ್ವಾಮಿ ಬೇಕರಿ ನಡೆಸುತ್ತಿದ್ದರೂ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದ ನಂತರ ಗ್ರಾಮಕ್ಕೆ ಬಂದು ನೆಲೆಸಿದ್ದನು. ಆ ಬಳಿಕ ವರದಕ್ಷಿಣೆ ಹಣ ತರುವಂತೆ ಪತ್ನಿಗೆ ಕಿರುಕುಳ ನೀಡುತ್ತಿದ್ದನೆಂಬ ಆರೋಪ ಕೇಳಿಬಂದಿದೆ. ಜೊತೆಗೆ ಇಂದ್ರ ಅವರ ಮೇಲೆ ಅನಗತ್ಯವಾಗಿ ಸಂದೇಹ ಪಡುತ್ತಿದ್ದನೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇನ್ನು ವಿವಾಹವಾಗಿ 4 ವರ್ಷಗಳಾದರೂ ದಂಪತಿಗೆ ಮಕ್ಕಳಾಗಿರಲಿಲ್ಲ. ಈ ಹಿನ್ನೆಲೆ 1-2 ಬಾರಿ ರಾಜಿ ಪಂಚಾಯಿತಿಯೂ ನಡೆದಿತ್ತು ಎನ್ನಲಾಗಿದೆ. ಜನವರಿ 31ರಂದು ದಂಪತಿ ಮಧ್ಯೆ ಗಂಭೀರ ಜಗಳ ನಡೆದಿದ್ದು, ಇದರ ಪರಿಣಾಮವಾಗಿ ಇಂದ್ರ ಅವರು ಅತಿರೇಕಕ್ಕೆ ಹೋಗಿ ವಿಷ ಸೇವಿಸಿದ್ದಾರೆ. ತಕ್ಷಣವೇ ಅವರನ್ನು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಇಂದ್ರ ಅವರು ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ದುದ್ದ ಪೊಲೀಸ್ ಠಾಣೆಯಲ್ಲಿ ಮೃತಳ ಪೋಷಕರು ಪತಿ ಸ್ವಾಮಿ, ಅತ್ತೆ ಶಂಕರಮ್ಮ ಹಾಗೂ ಅತ್ತೆಗೆ ವಿರುದ್ಧ ದೂರು ದಾಖಲಿಸಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈಗ ಜಾಹೀರಾತು. ತಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್
ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ಡ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು. ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಸೇಂಟ್ ಜಾನ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ. ನಮ್ಮ ಶಾಲೆಯು SSLC ವಾರ್ಷಿಕ ಪರೀಕ್ಷೆಯಲ್ಲಿ 10 ವರ್ಷದಿಂದ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ನೀಡುತ್ತಿದ್ದು, 2024-25ನೇ ಸಾಲಿನಲ್ಲಿ 29 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಮತ್ತು 15 ಮಕ್ಕಳು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿರುತ್ತಾರೆ. ಸೇಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್, BCA ಮತ್ತು MCA ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ. ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ, ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಚಾಪು ಮೂಡಿಸಿದ್ದು, ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶಾಲೆಯ ಹಲವಾರು ವಿದ್ಯಾರ್ಥಿಗಳು NSS ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಪ್ರತಿ ವರ್ಷವೂ LKG ಮತ್ತು UKG ಮಕ್ಕಳಿಗೆ ಅಕ್ಷರಾಭ್ಯಾಸ, ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್, ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco chocolates, spreading. KNA
ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್ ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. Admission open for nursery, first standard to PUC. KNA Milestone English Medium School and PU College, KNA Extension, Old Chennarayapatna Road, Holenarasipura. Mobile 9108510737, 9108510735. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ 12ನೇ ಶತಮಾನದ ಶಿವಶರಣ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು, 12ನೇ ಶತಮಾನದ ಶಿವಶರಣರು ಸಮಾಜದಲ್ಲಿದ್ದ ಮೂಢನಂಬಿಕೆ, ಜಾತೀಯತೆ ಮತ್ತು ಅಸಮಾನತೆಗಳ ವಿರುದ್ಧ ಹೋರಾಟ ನಡೆಸಿದವರು. ಬಸವಣ್ಣನವರ ನೇತೃತ್ವದ ವಚನ ಚಳುವಳಿಯಲ್ಲಿ ಮಡಿವಾಳ ಮಾಚಿದೇವರು ಪ್ರಮುಖ ಪಾತ್ರ ವಹಿಸಿ ಶರಣ ಸಾಹಿತ್ಯ ಭಂಡಾರವನ್ನ ಸಂರಕ್ಷಿಸಿದ ಮಹಾನ್ ಶರಣರಾಗಿದ್ದಾರೆ. ಶರಣರ ತತ್ವ ವಚನಗಳ ಸಂದೇಶ ಇಂದಿನ ಸಮಾಜಕ್ಕೂ ಮಾರ್ಗದರ್ಶಿಯಾಗಿದೆ. ಯುವ ಜನರು ಶರಣರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾನವ್ ಮಂಜೇಗೌಡ, ಚಂದ್ರಶೇಖರ್, ಹೇಮಂತ್, ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ, ಆನಂದ್ ಹಾಜರಿದ್ದರು. ಗ್ಯಾರಂಟಿ ಯೋಜನೆಯ ಭಾಗವಾಗಿರುವ ಯುವ ನಿಧಿ ಯೋಜನೆಗೆ ಫಲಾನುಭವಿಗಳನ್ನು ಗುರುತಿಸುವ ಸಲುವಾಗಿ
ತಾಲೂಕು ಗ್ಯಾರಂಟಿ ಸಮಿತಿಯು ತಾಲೂಕಿನ ಪ್ರತಿ ಪದವಿ ಕಾಲೇಜುಗಳಿಗೆ ಭೇಟಿ ನೀಡಿ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ನೋಂದಣಿ ಕುರಿತಾಗಿ ಅರಿವು ಮೂಡಿಸುವ ಯುವ ನಿಧಿ ಸಪ್ತಾಹ ಹಮ್ಮಿಕೊಳ್ಳುವುದಾಗಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ 23ನೇ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕು ಗ್ಯಾರಂಟಿ ಸಮಿತಿಯು ಜಿಲ್ಲೆಯಲ್ಲಿಯೇ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದೆ. ಅತಿ ಹೆಚ್ಚು ಸಭೆ ನಡೆಸಿದ ಕೀರ್ತಿ ಹೊಂದಿದೆ. ರಾಜ್ಯ ಸರ್ಕಾರದ 5 ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ, ಜಿಲ್ಲೆಗೆ ಮೊದಲನೇ ಸ್ಥಾನ ಪಡೆದಿದ್ದೇವೆ. ಪದವಿ, ಡಿಪ್ಲೊಮೊ ಪಡೆದ ನಿರುದ್ಯೋಗಿ ಯುವಕರಿಗಾಗಿ ನಿರುದ್ಯೋಗ ಭತ್ಯೆ ಪಡೆಯುವ ಯುವ ನಿಧಿ ಯೋಜನೆಗಾಗಿ ಯುವಕರ ನೋಂದಣಿಗಾಗಿ ಮುಂದಿನ ಮಾರ್ಚ್ 2ನೇ ವಾರದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಮತ್ತು ಸದಸ್ಯ ಕಾರ್ಯದರ್ಶಿ, ತಾಲೂಕು ಪಂಚಾಯಿತಿ ಇಒ ಮತ್ತು ಉದ್ಯೋಗ ಮತ್ತು ನೋಂದಣಾಧಿಕಾರಿಗಳೊಂದಿಗೆ ಸೇರಿ ಯುವ ನಿಧಿ ಸಪ್ತಾಹ ಹಮ್ಮಿಕೊಳ್ಳುವುದಾಗಿ ಹೇಳಿದರು. ಪ್ರತಿಷ್ಠಿತ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾರೂ ಕೂಡ 23 ಸಭೆಗಳನ್ನು ನಾವು ಮಾಡಿದ್ದೀವಿ. ಜೊತೆಗೆ ರಾಜ್ಯ ಸಮಿತಿಗಳು ಕೂಡ 2ನೇ ಸ್ಥಾನದಲ್ಲಿದ್ದೀವಿ, ಹಾಸನದಲ್ಲಿ ಮುಂಚೂಣಿಯಲ್ಲಿದ್ದೀವಿ. ನಮ್ಮ ಸಮಿತಿಯ ಸದಸ್ಯರು ಕೇಳ್ಕೊಂಡಾಗೆ ಹಾಗೂ ನಮ್ಮ ಆಫೀಸರು ಹೇಳಿದಂಗೆ ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅತಿ ಹೆಚ್ಚು ಬಹುಶಃ ನಾವು 81,111 ಜನ ಮಹಿಳೆಯರು ನೋಂದಣಿ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಇದ್ದೀವಿ. ನಮ್ಮ ಮೇಡಮ್ ಹೇಳಿದಂಗೆ 98.28% ನಮ್ಮಲ್ಲಿ ಸಾಧನೆ ಆಗಿದೆ. ಇದಕ್ಕೆ ನಮ್ಮ ಸಮಿತಿಯ ಸದಸ್ಯರು ಮತ್ತು ಎಲ್ಲ ಆಫೀಸರ್ಸ್ ಕೂಡ ಸಹಕಾರ ಇದೆ. ಜೊತೆಗೆ ಈಗ ಮೇಡಮ್ ಹೇಳಿದಂಗೆ 110 ಹೊಸ ಅರ್ಜಿಗಳನ್ನು ನಾವೀಗ ಅದನ್ನು ಹೊಸದಾಗಿ ಆ್ಯಡ್ ಮಾಡ್ತಾಯಿದ್ದೀವಿ. ಗೃಹಲಕ್ಷ್ಮಿ ಯೋಜನೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಗೊಂದಲ ಇಲ್ಲ, ಚೆನ್ನಾಗಿ ವರ್ಕ್ ಆಗಿದೆ. ಎಲ್ಲ ಮಹಿಳೆಯರು ಕೂಡ ಇದರಿಂದ ಸದುಪಯೋಗ ಪಡ್ಕೊಂಡಿದ್ದಾರೆ. ಸರ್ಕಾರಗತ ಮತ್ತು ಬರ್ತಕ್ಕಂಥ ಏನು ಹಣ ಇದೆ ನೇರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಫಲಾನುಭವಿ ಖಾತೆಗೆ ಹೋಗ್ತಾ ಇದೆ. ಹಾಗಾಗಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಚೆನ್ನಾಗಿ ಕೆಲಸ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಸದಸ್ಯರು ಮತ್ತು ಆಫೀಸ್ಗಳ ಸಹಕಾರ ತುಂಬ ಚೆನ್ನಾಗಿದೆ. ಆನಂತರ ತಿಂಗಳು ಸರ್ ಟೋಟಲ್ ನಮಗೆ ಫರ್ ಮಂತ್ 15,92,12,12,000 ರೂಪಾಯಿನ ನೇರವಾಗಿ ಇದು ಫಲಾನುಭವಿ ಖಾತೆಗೆ ಹೋಗ್ತಿದೆ. ಒಂದು ಹೆಮ್ಮೆಯ ವಿಚಾರ. ಜೊತೆಗೆ ನಮ್ಮ ಶಕ್ತಿ ಆಯಿತು. ಯುವ ನಿಧಿ ಯೋಜನೆ ಸರ್ ಟೋಟಲಿ ಆಫೀಸರ್ ಹೇಳ್ದಂಗೆ ನಮ್ಮ ತಾಲೂಕಿಗೆ ತಿಂಗಳಿಗೆ 23,85,000 ಹಣ ಬರ್ತಾಯಿದೆ. ಅದರಲ್ಲಿ ಟೋಟಲಿ 789 ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಜೊತೆಗೆ ನಾವು ಈ ಒಂದು ಹೊಸ ಕಾನ್ಸೆಪ್ಟನ್ನು ನಮ್ಮ ಸ್ಟೇಟಲ್ಲಿ ಮಾಡಬೇಕು. ನಮ್ಮ ಸಮಿತಿ ಸದಸ್ಯರ ಒತ್ತಾಯದ ಮೇರೆಗೆ ನೆಕ್ಸ್ಟ್ ಮಾರ್ಚ್ 2nd ವೀಕಿಂದ ನಾವೆಲ್ಲ ಸೇರಿ ಚಂದ್ರಾಪಟ್ಟಣ ಹತ್ರ ಎಷ್ಟು ಕಾಲೇಜುಗಳಿದೆ ಪ್ರತಿ ಡೇ ಬೈ ಡೇ 7 ದಿನ ನಾವು ಯುವ ನಿಧಿ ಸಪ್ತಾಹ ಅನ್ನೋದೊಂದು ಹೊಸ ಕಾನ್ಸೆಪ್ಟನ್ನು ರದ್ದು ಮಾಡಿ ಅದನ್ನು ನಮ್ಮ ತಾಲೂಕು ಪ್ರಪ್ರಥಮವಾಗಿ ನಾವು ಮಾಡ್ತಕ್ಕಂಥದ್ದು ನಮ್ಮ ಸದಸ್ಯರ ಸಹಕಾರದೊಂದಿಗೆ ನಾವು ಮಾಡಬೇಕು ಅನ್ನೋ ಒಂದು ನಿರ್ಣಯ ಕೈಗೊಂಡಿದ್ವಿ. ಅದು ಪ್ರಕಾರ ನಾವು ಸಂಬಂಧಪಟ್ಟಂತೆ ಪಬ್ಲಿಕೇಶನ್ ಅಂದರೆ ಅದಕ್ಕೆ ನಮ್ಮ ಸಮಿತಿಯಿಂದ ಬ್ಯಾನರ್ನ ರೈಸ್ ಮಾಡಿ ಅದನ್ನು ಸ್ವಲ್ಪ ಹೈಲೈಟ್ಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶ. ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದನ್ನು ಸರ್ಕಾರದ ಸಲಹೆಯನ್ನು ಮತ್ತು ಇದರ ಬೆನಿಫಿಟನ್ನು ಉಪಯೋಗಿಸುವ ಉದ್ದೇಶದಲ್ಲಿ ಮಾರ್ಚ್ 2nd ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಕೈಗೊಂಡಿದ್ದೇವೆ. ಅದರ ಜೊತೆಗೆ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಗಿರೀಶ್ ಸೇರಿ ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಿದ್ದರು. ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಹಾಸನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಹತ್ವದ ಕಾರ್ಯಾಚರಣೆ ಕೈಗೊಂಡಿದ್ದು, ಭಾನುವಾರದಂದು ಸಂತೆಪೇಟೆ ರಸ್ತೆ ಬದಿಯಲ್ಲಿ ಮೀನು ಮಾರಾಟ ಮಾಡುತ್ತಿದ್ದ ವ್ಯಾಪಾರಸ್ಥರಿಗೆ ಅಗತ್ಯ ತಿಳುವಳಿಕೆ ಮತ್ತು ಸೂಚನೆಗಳನ್ನು ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ಕೃಷ್ಣಮೂರ್ತಿ ಹಾಗೂ ಪರಿಸರ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರುವ ಕವಿತಾ ಅವರು, ಬಡವನಾಗಲಿ ಶ್ರೀಮಂತ ಯಾರೇ ಆಗಿರಲಿ ತಮ್ಮ ಕೆಲಸವನ್ನ ಮಾಡುವಾಗ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರದು. ಸಾರ್ವಜನಿಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಕೈಗೊಳ್ಳುವ ಕಾರ್ಯಾಚರಣೆಗೆ ನಮ್ಮ ಅಭ್ಯಂತರವಿಲ್ಲ ಎಂದರು. ಸಂತೆಪೇಟೆ ರಸ್ತೆಯ ಬದಿಯಲ್ಲಿ ಮೀನು ಮಾರಾಟದಿಂದ ದುರ್ವಾಸನೆ, ಸಂಚಾರ ಅಡಚಣೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವ್ಯಾಪಾರಸ್ಥರಿಗೆ ಸ್ವಚ್ಛತೆ ಕಾಪಾಡುವುದು, ಸಾರ್ವಜನಿಕರಿಗೆ ಅಸೌಕರ್ಯವಾಗದಂತೆ ವ್ಯಾಪಾರ ನಡೆಸುವುದು ಹಾಗೂ ನಿಯಮಗಳನ್ನು ಪಾಲಿಸುವ ಕುರಿತು ಸ್ಪಷ್ಟ ಸೂಚನೆ ನೀಡಿದರು. ಸಾರ್ವಜನಿಕ ಆರೋಗ್ಯ, ಸ್ವಚ್ಛತೆ ಮತ್ತು ಸುಗಮ ಸಂಚಾರಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಇಂತಹ ಕಾರ್ಯಾಚರಣೆ ಮುಂದುವರಿಸಲಾಗುವುದು ಎಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಆಮೇಲೆ ಇಲ್ಲೊಂದು ಛತ್ರಿ ಇತ್ತು, ಅದೇ ತರಿಸಿ ಹಾಕಿದ್ದೀವಿ ಸರ್, ಅವರಿಗೆ ಅಲ್ಲಿ ಹಿಂದೆ ಕೂತ್ಕೋಬೇಕು ಅಂತ. ಆಮೇಲೆ ನಮಗೆ ಮಾಹಿತಿ ಅವರು ಬಾಡಿಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಬಡವ್ರ ಹತ್ರ ನಮಗೆ ಇವರು ಬಡವ್ರ ಹತ್ರ ಇನ್ಯಾರೋ ಬಂದು ವಸೂಲಿ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಸರ್. ಸೊ ಅಂಥವ್ರೆ ಇವತ್ತೆಲ್ಲರೂ ರೆಕಮೆಂಡ್ ಯಾರು ದುಡ್ಡು ಕೊಡ್ತಾ ಇದ್ರಿ ಅಂತ ಹೇಳಿದ್ರೆ ಬಿಡ್ತೀವಿ, ಇಲ್ಲ ಬಿಡಲ್ಲ. ಕೊಟ್ಟಿಲ್ಲ
ನಾವು ಕೊಟ್ಟಿಲ್ಲ ಅದುವೇ ಯಾಕೆಂದ್ರೆ ನಾವು ಅದು ಯಾರೋ ಗೊತ್ತಿಲ್ಲ ಲೇಡೀಸ್ ಅಂತ ಕೌಶಲ್ ಅಂತ ಹೇಳ್ಕೊಂಡ್ ಬಂದಿದ್ರು ಅವ್ರು ಯಾರು ಅಂತ ನಾನು ನೋಡಿಲ್ಲ ಅಲ್ಲ ಅದನ್ನೇ ನಾನು ಹೇಳ್ತಾರೆ ಸರ್ ನಾವು ಅದನ್ನೇ ಹೇಳ್ತಾರೆ ಕೇಳೋದಂತೆ ನಾನು ಹೇಳ್ತಾರೆ ಯಾರು ಅಂತ ಗೊತ್ತಿಲ್ಲ ಬರ್ತಾರಲ್ಲ ಯಾರು ಅಂತ ಅದೇ ಸುಮ್ಮನೆ ಬರೋದು ಕಳ್ಕೊಬಿಡ ಅಲ್ಲೇ ಬೇಕಾದ್ರೆ ಮಾಡ್ಕೊಂಡು ಹೋಯ್ತೀವಿ ನಮ್ಗೊಂದು ಎಲ್ಲಾರು ವ್ಯವಸ್ಥೆ ಮಾಡ್ಕೊಡಿ ಸರ್ ಅಷ್ಟು ಆಗ್ತದೆ ಸಾಕು ಆಚೆ ಬಂದ್ರೆ ಯಾರು ಬೈಕು ಅಷ್ಟೇ ಯಾರು ತುಂಬಿಸಿ ಯಾರಿಗೂ ₹1 ದುಡ್ಡು ಕೊಡಬಾರ್ದು ಕೊಟ್ಟಿದ್ ಗೊತ್ತಾದ್ರೆ ಹಾಸನ ಸಿಟಿ ಒಳಗಡೆನೆ ಇಲ್ಲಿ ಕೆಲವರು ದಂಧೆ ಮಾಡ್ಕೊಂಡಿದ್ದಾರೆ ನಮ್ಮ ಜಾಗನ ಫುಟ್ಪಾತ್ ಬಾಡಿಗೆ ಕೊಟ್ಕೊಂಡು ಅವ್ರ ದುಡ್ಡು ವಸೂಲಿ ಮಾಡ್ಕೊಳ್ಳೋದು ಇವೆಲ್ಲ ನಿಮ್ ತಲೆ ಒಳಗಡೆ ತೆಗಿಬೇಕು ಗೊತ್ತಾದ್ರೆ ಹಾಸನ ಸಿಟಿ ಒಳಗಡೆ ಜಾಗ ಉಟ್ಕೊಳ್ಳಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಬೆಳಿಗ್ಗೆ ಬೇರೆ ಒಂದು ಆಕ್ಸಿಡೆಂಟ್ ಬೇರೆ ಆಗಿದೆ ಮತ್ತೆ ಸರಿ ಆಕ್ಸಿಡೆಂಟ್ ಆಗಿದ್ಮೇಲೆ ಇವರೆಲ್ಲ ಹಿಂಗೆ ಕುತ್ಕೊಂಡು ಟ್ರಾಫಿಕ್ ಬೈಕ್ಗಳೆಲ್ಲ ನಿಂತ್ಕೊಂಡು ಸುಮ್ಮನೆ ಸಮಸ್ಯೆ ಮಾಡಿ ಯಾರು ಜವಾಬ್ದಾರಿ ನೀವ್ ಹೇಳಿದ ಕರೆಕ್ಟೇ ಮೇಡಮ್ ನೋಡಿದ್ದೀನಿ ಸರ್ ಮಾತಾಡ್ತೀನಿ ₹50 ಅಷ್ಟೇ ನೀವೇನ್ ಸಂಜೆ ಊಟ ಕೊಡ್ತೀರಾ ಅದು ಓಕೆ ಬಟ್ ಅದು ಬಿಟ್ಟು ಬಾಡಿಗೆ ಯಾರಿಗಾರು ಕೊಡ್ತಾ ಇದ್ರೆ ಅಷ್ಟು ಜನನು ಅದೇ ಹೋಗ್ತೀರಾ ಸಿಟಿಯಿಂದ ಓಕೆ ಅದು ಇನ್ನು ಬೇರೆ ಕಡೆ ಹಾಕೋಬೇಕಲ್ಲ ಆಗಲ್ಲ ಎತ್ಕೊಳ್ಳಿ ತೆಗಿ ಅದು ಈ ಹೊಸ್ದಾಗಿ ಆಗಿರೋದು ಇದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ನಲ್ಲಿ ಜಿಲ್ಲೆಯನ್ನು ಸಂಪೂರ್ಣ ಕಡೆಗಣಿಸಲಾಗಿದೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ತಾರಕಕ್ಕೇರಿದ ನಿವೇಶನ ಮಾಲೀಕತ್ವದ ವಿವಾದ, ಕಾಂಪೌಂಡ್ ಹಾಕಲು ಮುಂದಾದ ಯಶ್ ತಾಯಿ ಪುಷ್ಪ, ಸ್ಥಳದಲ್ಲಿ ಜಟಾಪಟಿ, ಪೊಲೀಸರ ಮಧ್ಯಪ್ರವೇಶ. ಹಾಸನ ನಗರದಲ್ಲಿ ಒಂದೇ ದಿನ ಬರೋಬ್ಬರಿ 1 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಭೂಮಿ ಪೂಜೆ. ವರದಕ್ಷಿಣೆ ಕಿರುಕುಳ, ಸಂದೇಹ ಸಹಿಸಲಾಗದೆ ಗೃಹಿಣಿ ವಿಷ ಸೇವಿಸಿ ಆತ್ಮಹತ್ಯೆ. ಹಾಸನ ತಾಲೂಕಿನ ಹೆಚ್ಮೈಲಹಳ್ಳಿ ಗ್ರಾಮದಲ್ಲಿ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.